ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಲೋಕಸಭಾ ಚುನಾವಣೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾರೀ ಬಹುಮತಗಳ ಅಂತರದಿಂದ ಜಯಗಳಿಸಿದರು. ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ನೂತನ ಸಂಸದರಾದ ಎಚ್.ಡಿ. ಕುಮಾರಸ್ವಾಮಿರವರಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಪರಾಜಿತ ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು, ನಗರಸಭೆ, ತಾಲೂಕು ಪಂಚಾಯಿತಿ ಸೇರಿದಂತೆ ಇನ್ನಿತರ ಮುಖಂಡರುಗಳು ಭಾಗಿಯಾಗಿ ನೂತನ ಸಂಸದರಾದ ಕುಮಾರಸ್ವಾಮಿ ಅವರು ಆಯ್ಕೆಯಾಗಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು. ಜಿಲ್ಲೆಯ ವಿವಿಧ ಮುಖಂಡರು ಸೇರಿದಂತೆ ಇನ್ನಿತರರು ವಾಹಿನಿಯ ಜೊತೆ ಮಾತನಾಡಿದರು. ನಮ್ಮ ನಮನಗಳು ಮಂಡ್ಯ ಜಿಲ್ಲೆ ಜನತೆ ಕುಮಾರನ ಅಭೂತಪೂರ್ವವಾಗಿ ಗೆಲ್ಲಿಸಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ಕ್ಷೇತ್ರದಲ್ಲೂ 7 MLAಗಳು ತುಂಬ ಶ್ರಮ ಬಿದ್ದು 8 ಕ್ಷೇತ್ರದಲ್ಲೂ ಕುಮಾರನ ಪರವಾಗಿ ಕುಮಾರನ ಒಂದು ಜನ ಪರವಾಗಿ ಓಟ್ ಹಾಕಿ ಕುಮಾರನನ್ನು ಗೆಲ್ಲಿಸಿರೋದಕ್ಕೆ ತುಂಬ ಖುಷಿ ಪಡ್ತೀನಿ. ಮತ್ತು NDA ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರನನ್ನು ಮೋದಿ ಇದರಲ್ಲಿ ಸಂಪುಟ ಸಭೆಯಲ್ಲಿ ಸೇರಿ ಕೃಷಿ ಸಚಿವರಾಗಿ ಬರಬೇಕು ಅಂತ ನಾನು ಮಂಡ್ಯ ಜನತೆ ಪರವಾಗಿ ಕೇಳ್ಕೊತಾ ಇದ್ದೀನಿ. ಓಕೆ, ಎಲ್ಲೋ ಒಂದು ಕಡೆ ಈ ಗೆಲುವನ್ನ ಯಾರಿಗೆ ಸಂಭ್ರಮಿಸಿ ಇಷ್ಟಪಡ್ತೀವಿ? ಮಂಡ್ಯ ಜನತೆಗೆ. ತಾವು ಹೇಳಿದ್ರೆ 2.5 ಲಕ್ಷದ ಮೇಲೆ ಗೆಲ್ತಾರೆ ಅಂತ. ಖಂಡಿತ 2.25 ಮೇಲೆ ಲಕ್ಷ 3 ಲಕ್ಷ ಬರಬೇಕಾಗಿತ್ತು. 278 ಮತಗಳಿಂದ ಜಯಬೇರಿಗಳಿಸಿರ್ತಾರೆ. ಅದನ್ನೆಲ್ಲ ಕೃತಜ್ಞತೆಗಳನ್ನ ಮಂಡ್ಯ ಜಿಲ್ಲೆಯ ಜನತೆಗೆ ಅರ್ಪಿಸ್ತೀನಿ. ಓಕೆ, ಥ್ಯಾಂಕ್ ಯು. ನಮ್ಮ ಮಂಡ್ಯ ಜನತೆಗೆ ಕುಮಾರಸ್ವಾಮಿ ಅವರನ್ನ 3 ಲಕ್ಷ ಲೀಡರ್ ಗೆಲ್ಲಿಸಿದಂಥ ನಮ್ಮ ಮಂಡ್ಯ ರೈತರು, ಹೆಣ್ಮಕ್ಳು, ಲೇಡೀಸ್ಗಳು ಇವರೆಲ್ಲ ಸಹಕಾರ ಮಾಡಿ ನಮ್ಮ ಕುಮಾರಸ್ವಾಮಿಯವರು NDA ಅಭ್ಯರ್ಥಿಯಾಗಿ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೃಷಿ ಸಚಿವರಾಗಬೇಕು, ನಮ್ಮ ಕಾವೇರಿ ನೀರನ್ನ ತಡೆಗಟ್ಟಬೇಕು ಅಂತ ಈ ಅಭೂತಪೂರ್ವ ಗೆಲುವನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಕೇಂದ್ರ ಸಚಿವರನ್ನ ಅವರ ಮಾಡಿ ಕೃಷಿ ಸಚಿವರನ್ನಾಗಿ ಮಾಡಿ ಕಾವೇರಿ ನೀರಿನ ಹೋರಾಟಕ್ಕೆ ಅವ್ರನ್ನ ಮುನ್ನಡೆಯಾಗಿ ಇರಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಮೋದಿಯವರು ಸಹ ಇವರು ಕೇಂದ್ರ ಸಚಿವರನ್ನಾಗಿ ಮಾಡಿ ಕಾವೇರಿ ನೀರಿನ ಹೋರಾಟಕ್ಕೆ ನಮ್ಮ ಕರ್ನಾಟಕ ಉಳಿಸ್ಕೊಡ್ಬೇಕು ಕಾವೇರಿ ನೀರಿನ ಕಲ್ಕತ್ತಾ. ಮತ್ತು ಈ ಅಭೂತಪೂರ್ವವನ್ನು ಗೆಲ್ಲಿಸ್ಕೊಡುವಂಥ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಮಾವಿನ ವೇಷ 12 ವರ್ಷ, ನಮ್ಮ ರೋಷ 5 ವರ್ಷದಲ್ಲಿ ಕಲಿಸಿ ಆ ಗೆಲುವನ್ನು ತೋರಿಸ್ಕೊಟ್ಟಿದ್ದೀವಿ. ನಿಖಿಲ್ ಸೋಲ್ಗೆ ಇವತ್ತು ಅಧಿಕವಾಗಿ ನಮ್ಮ ಕುಮಾರಣ್ಣ ಅಭೂತಪೂರ್ವವಾಗಿ 3 ಲಕ್ಷ ಲೀಡರ್ ಗೆಲ್ಲಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ನಮ್ಮ ಮಂಡ್ಯ ಜನತೆಗೆ ಹೃತ್ಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮಂಡ್ಯ ನಮ್ಮದೇ.